ಯಾರು ಕುಮಾರಸ್ವಾಮಿ ಎಷ್ಟು ದಿನ ಮಂತ್ರಿಯಾಗಿರ್ತಾರೆ ಕೇಂದ್ರದಲ್ಲಿ ಅನ್ನೋದು ಲೆಕ್ಕ. ನಾವು ಇರಲಪ್ಪ, ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ, 136 ಸ್ಥಾನಗಳನ್ನು ಕೊಟ್ಟಿದ್ದಾರೆ, ಗೊತ್ತಾಯ್ತಾ. ಅವ್ರಿಗೆ ಎಷ್ಟಿದ್ರು ಅವರು? 28 ಇದ್ರು. ಎಷ್ಟು ಬಂದರು? 19ಕ್ಕೆ ಬಂದ್ಬಿಟ್ರಲ್ವ. ಅವ್ರಿಗೆ ಏನಾದ್ರು ಕುಮಾರಸ್ವಾಮಿಗೆ ಜ್ಞಾಪಕ ಇದೆಯಂತ? ಇಲ್ಲಿ ಹಾಸನದಲ್ಲಿ ಗೆದ್ದಿರೋರು ಯಾರು ಈಗ ಪಾರ್ಲಿಮೆಂಟ್? ಎಷ್ಟು ವರ್ಷದಿಂದ ಆಧಿಪತ್ಯ ಮಾಡ್ಕೊಂಡಿದ್ರು. ಅದೊಂದು ವೆಹಿಕಲ್ ಕೊಡ್ತೀರಿ ಅಂತ ಹೇಳ್ಬಿಡಿ ಸರ್. ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕ್ಕೆ ನೈತಿಕತೆಯೇ ಇಲ್ಲ ಅವರು. ಕುಮಾರಸ್ವಾಮಿಗಾಗಲಿ, ವಿಜಯೇಂದ್ರನಿಗಾಗಲಿ, ಅಶೋಕನಿಗಾಗಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ. ಅವರ ಹಗರಣಗಳು ಬೇಕಾದಷ್ಟಿದ್ದಾವೆ. ಎಲ್ಲ ಹಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು. ಅವ್ರ ಕಾಲದಲ್ಲಿ ನಡೆದಿದ್ದಂಥ ಎಲ್ಲ ಹಗರಣಗಳನ್ನು ಕೂಡ ನಾವು ಕೂಡ ಸಭೆಗಳನ್ನು ಮಾಡಿದ್ವಿ. ನಿನ್ನೆ ಬಿಡದಿನಲ್ಲಿ ಮಾಡಿದ್ದು, ಇವತ್ತು ರಾಮನಗರದಲ್ಲಿ ಸಭೆ ನಡೀತಾ ಇದೆ, ನಾಳೆ ಚನ್ನಪಟ್ಟಣದಲ್ಲಿ, ನಾಳಿದ್ದು ಮಂಡ್ಯದಲ್ಲಿ, ಆಮೇಲೆ ಇದರಲ್ಲಿ ಯಾವುದಾದ್ರು ಮದ್ದೂರಿನಲ್ಲಿ, ಆಮೇಲೆ ಮಂಡ್ಯದಲ್ಲಿ, ಆಮೇಲೆ ಶ್ರೀರಂಗಪಟ್ಟಣ, ಮೈಸೂರಿನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯನ್ನು 9ನೇ ತಾರೀಕು ಮಾಡ್ತೀವಿ. ಅವರ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತೀವಿ.